ನಮಸ್ಕಾರ ವೀಕ್ಷಕರೇ, ಚಿಂತಾಮಣಿ ರಾಜಕೀಯದಲ್ಲಿ ಹೊಸ ಟ್ವಿಸ್ಟ್. ಬಿಜೆಪಿ ಅಭ್ಯರ್ಥಿ ಸ್ಪರ್ಧೆ ಮಾಡೋದು ಖಚಿತ ಎಂದು ಹೇಳಿದ ಚಿಂತಾಮಣಿಯ ಬಿಜೆಪಿ ಮುಖಂಡ GN ವೇಣುಗೋಪಾಲ್ ಚಿಂತಾಮಣಿ ಬಿಜೆಪಿ ಕಚೇರಿಯಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವುದು 100ಕ್ಕೆ 100 ಸತ್ಯ. ಮುಂದಿನ ಚುನಾವಣೆಯಲ್ಲಿ ಕಣದಲ್ಲಿರುವುದು ಖಡಾಖಂಡಿತ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೆ ರಾಜಶೇಖರ ರೆಡ್ಡಿ, ನಗರ ಘಟಕ ಅಧ್ಯಕ್ಷ ಗೋವಿಂದರಾಜು, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶ್ರುತಿ, ನಗರ ಯುವ ಘಟಕ ಅಧ್ಯಕ್ಷ ಶ್ರೀನಿವಾಸ್, SC ಮೋರ್ಚಾ ಅಧ್ಯಕ್ಷ ಮುನ್ರಾಜು, ST ಮೋರ್ಚಾ ಅಧ್ಯಕ್ಷ ಜಗದೀಶ್, ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷ ನಾಗರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾವು ಪಾರ್ಟಿಸಿಪೇಟ್ ಮಾಡೋದು 100% ಸತ್ಯ. ಇವತ್ತು ನಿಮ್ಗೆ ಆವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ನಾನು ಎಲೆಕ್ಷನ್ ನಲ್ಲಿ ನಿಂತ್ಕೊಂತೀನಿ. ವ್ಯವಸ್ಥೆ ನಾವು ಅದಂತೂ ಖಡಾಖಂಡಿತ. ಅದ್ರ ಮೇಲೆ ಪಾರ್ಟಿ ಅದು ಬದಲಾಗಿರ್ತೀವಿ. ನಿಂತ್ಕೊಳ್ಳೋದಂತೂ ಗ್ಯಾರೆ, ನಿಂತ್ಕೊಳ್ಳೋದಕ್ಕೋಸ್ಕರ ಮಾಡ್ತಾರೆ. ಭ್ರಷ್ಟಾಚಾರ ಏನೋ ಆಗಿದೆ ಅಂತ ಹೇಳಿ ಅದನ್ನ SIT ಮುಖಾಂತರ ಪೂರ್ತಿ ಕ್ಲೀನ್ ಮಾಡಿ ನೆಕ್ಸ್ಟ್ ಯಾವುದೇ ದೇಗುಲಗಳಲ್ಲಿ ಹಾಕೂಡ್ದು ಅಂತೇಳಿ ಅದನ್ನ ಇವತ್ತು ಕಾರ್ಯಕ್ರಮ ತಗೊಂಡು ಇವತ್ತು ಯೋಗಿಯವರು ಪೂರ್ತಿ ಉಚ್ಚಳವಾಗಿ ಯಾರು 1 ರೂಪಾಯಿ ತಿಂದಿದ್ರು, ರಾಮನ ದುಡ್ಡು ರೂಪಾಯಿ ಬೆಳಿಗ್ಗೆ ದುಡ್ಡು ತಿಂದಿದ್ರು ಬಿಡಲ್ಲ ಅಂತೇಳಿ ಇವತ್ತು ಶಬ್ದ ಮಾಡ್ತೀವಿ. ನಮ್ಮ ನಗರ ಯುವ ಮೋರ್ಚಾ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿ ಅವರ ಒಂದು ಕಮಿಟಿನೂ ಅನೌನ್ಸ್ ಮಾಡಿದ್ದೀರಿ. ಅದೇ ರೀತಿ ಮಹಿಳಾ ಮೋರ್ಚಾದ ನಮ್ಮ ಶ್ರುತಿಯವರನ್ನು ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ಮಾಡಿ ಅವರನ್ನ ಮುಂದಿನ ಜವಾಬ್ದಾರಿಗಳು ಅವ್ರಿಗೆ ಕೊಟ್ಟು ಅವರು ಒಳ್ಳೆ ರೀತಿಯಾಗಿ ಎಲ್ಲ ಚಿಂತಾಮಣಿಯಲ್ಲಿರುವಂಥ ಎಲ್ಲ ವಾರ್ಡ್ಗಳಲ್ಲಿ ಮಹಿಳಾ ಮೋರ್ಚಾಗಳ ಅಧ್ಯಕ್ಷಗಳು ಮಾಡ್ತೀನಿ, ನಾವು ಪದಾಧಿಕಾರಿಗಳು ಮಾಡ್ತೀನಿ ಅನ್ನೋ ಜವಾಬ್ದಾರಿ ಕೊಟ್ಟಿರ್ತೀರಿ. ಅದೇ ರೀತಿ ನಮ್ಮ SC ಮೋರ್ಚಾ ಅಧ್ಯಕ್ಷರಾಗಿ ಮುನ್ರಾಜು ಅವ್ರನ್ನ ಮಾಡಿ ಅವರ ಪ್ರಧಾನ ಕಾರ್ಯದರ್ಶಿಗಳು ಅವರ ಕಮಿಟಿನೂ ಮಾಡಿಕೊಟ್ಟಿರ್ತೀರಿ. ಅವರು ಮುಂದೆ ಚಿಂತಾಮಣಿ ನಗರದಲ್ಲಿ ಬರುವಂಥ ನಗರಸಭೆ ಎಲೆಕ್ಷನ್ಗೆ ರೆಡಿ ಆಗ್ತಾ ಇದ್ದಾರೆ. ಅವನನ್ನು ಇವತ್ತು ಅಭಿನಂದಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ST ಮೋರ್ಚಾ ಅಧ್ಯಕ್ಷರಾಗಿ ಜಗದೀಶ್ ಅವರು ಹಾಗೂ ಅವರ ಕಮಿಟಿನೂ ಇವತ್ತು ಪ್ರಧಾನ ಕಾರ್ಯದರ್ಶಿಗಳನ್ನ ಇವತ್ತು ಪೇರೆಂಟ್ ಬಾಡಿನೆಲ್ಲ ಮಾಡಿಕೊಟ್ಟು ಇವತ್ತು ಪದಗ್ರಹಣ ಆಗಿರ್ತದೆ. ಅವರನ್ನು ಮುಂದಿನ ನಮ್ಮ ನಗರಸಭೆ ಎಲೆಕ್ಷನ್ ಯಾವುದೇ ಎಲೆಕ್ಷನ್ಗೂ ಅವರು ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷರಾಗಿ ನಾಗರಾಜವ್ರನ್ನ ಅತ್ಯುತ್ತಮ ಬಿಜೆಪಿಯಲ್ಲಿ ಮೊದಲಿಂದ ಕೆಲಸ ಮಾಡ್ಕೊಂಡು ಬಂದು ಬಿಜೆಪಿ ಪಕ್ಷಕ್ಕೋಸ್ಕರ ಅವರು ಸುಮಾರು ವರ್ಷಗಳಿಂದ ಇದ್ದಾರೆ. ಅವ್ರನ್ನೂ ಇವತ್ತು ಅಧ್ಯಕ್ಷರಾಗಿ ಮಾಡಿ ಅವ್ರಿಗೂ ಜವಾಬ್ದಾರಿ ಕೊಟ್ಟಿದ್ದೀರಿ. ಅವ್ರ ನಗರ ಯಾವ ರೀತಿ ಕಟ್ಟಬೇಕಂತೆ ಅವ್ರಿಗೆ ಮೊದಲಿಂದ ಗೊತ್ತಿರೋದ್ರಿಂದ ಜೊತೆಯಲ್ಲಿ ಎಲ್ಲ ಸೇರಿ ಇವತ್ತು ಬಿಜೆಪಿ ಪಕ್ಷ ಇವತ್ತು ಪ್ರತಿ ಹಂತದಲ್ಲೂ ವಾರ್ಡಿಂದ ಬೂತಿಂದ ಪ್ರತಿ ಹಂತದಲ್ಲೂ ನಾವು ಬಿಜೆಪಿ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದೀರಿ. ಎಲ್ಲರೂ ಜೊತೆಯಲ್ಲಿದ್ದು ಬಿಜೆಪಿ ಕೆಲಸ ಮಾಡ್ತಾರೆ. 20 ಚುನಾವಣೆಗೆ